ನಮಸ್ಕಾರ. ದಾರಿದೀಪ ಅಭಿಮಾನಿ ಬಂಧುಗಳಿಗೆ ಇಂದು ನಾವು ಹೇಳುವ ವಿಷಯ ಅನುಭವ ಮಂಟಪ, ಪ್ರಜಾಪ್ರಭುತ್ವವೋ ಅಥವಾ ಸಿದ್ಧಾಂತದ ಸಂಚಿನ ಕೂಟವೋ ಅನ್ನೋ ಬಗ್ಗೆ. ನಮಸ್ಕಾರ. ಬಸವಣ್ಣನವರನ್ನು ನಾವು ಪ್ರಜಾಪ್ರಭುತ್ವದ ಹರಿಕಾರ ಎನ್ನುತ್ತೇವೆ. ಆದರೆ ಪ್ರಜಾಪ್ರಭುತ್ವ ಎಂದರೆ ಎಲ್ಲರನ್ನೂ ಒಳಗೊಳ್ಳುವುದೂ ಅಲ್ಲವೇ? ಭಿನ್ನಾಭಿಪ್ರಾಯಗಳನ್ನು ಗೌರವಿಸುವುದೂ ಅಲ್ಲವೇ? ಹಾಗಿದ್ದರೆ ಕೇವಲ ಬಸವಣ್ಣನ ತತ್ವ ಒಪ್ಪಿದವರಿಗೆ ಮಾತ್ರ ಪ್ರವೇಶವಿದ್ದ, ಜೈನ ಬೌದ್ಧರನ್ನು ಹಾಗೂ ಸನಾತನಿಗಳನ್ನು ಕಟುವಾಗಿ ವಿರೋಧಿಸುತ್ತಿದ್ದ ಅನುಭವ ಮಂಟಪವನ್ನು ಪ್ರಜಾಪ್ರಭುತ್ವದ ಬುನಾದಿ ಎಂದು ಕರೆಯುವುದು ಎಷ್ಟು ಸರಿ? ಇದು ಇಂದಿನ ವರದಿಯ ಮುಖ್ಯ ಪ್ರಶ್ನೆ. ಚಳುವಳಿಯನ್ನು ಪ್ರಜಾಪ್ರಭುತ್ವ ಅಥವಾ ಸಮಾನತೆಯ ವೇದಿಕೆ ಎಂದು ಒಪ್ಪದ, ಅದನ್ನು ವಿಮರ್ಶಾತ್ಮಕವಾಗಿ ಅಥವಾ ವಿರೋಧಾತ್ಮಕವಾಗಿ ನೋಡುವ ಇತಿಹಾಸಕಾರರು ಮತ್ತು ವಿಶ್ಲೇಷಕರು ಹಾಗೂ ಶಾಸನಗಳು ಇದಕ್ಕಿಂತಲೂ ಸಾವಿರಾರು ವರ್ಷಗಳ ಹಿಂದೆ ರಾಮಾಯಣ, ಮಹಾಭಾರತ ಕಾಲದಲ್ಲಿ ಹಾಗೂ ಬಸವಣ್ಣನ ಕಾಲಕ್ಕೆ ಮುಂಚಿತವಾಗಿ 200 ವರ್ಷದ ಹಿಂದೇನೇ ಆಡಳಿತ ಮಾಡಿದ ರಾಜರುಗಳಾದ ಬೌದ್ಧ ಕಾಲದ ಲಿಚ್ಚವಿ, ಗಣರಾಜ್ಯ, ಚೋಳರ ಕಾಲದ ಉತ್ತರಮೇರರು ಶಾಸನ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿನ ಪ್ರಜಾಪ್ರಭುತ್ವ ಕಲ್ಪನೆ, ಹೀಗೆ ಅನೇಕ ವಿವರಣಗಳು ಬಸವಣ್ಣನ ಅನುಭವ ಮಂಟಪದ ಪ್ರಜಾಪ್ರಭುತ್ವ ಕಲ್ಪನೆ ಮುಂಚೆ ಇತ್ತು ಅನ್ನೋದನ್ನ ಸಾರಿ ಸಾರಿ ಹೇಳ್ತವೆ. ಅನುಭವ ಮಂಟಪ ಕೇವಲ ಧಾರ್ಮಿಕ ಚರ್ಚೆಯ ಕೂಟ ಹಾಗೂ ಅದೊಂದು ಸ್ವಾರ್ಥಿಗಳು ಪುಂಡರಗೋಷ್ಠಿಯೇ ಹೊರತು ಅದು ಪ್ರಜಾಪ್ರಭುತ್ವದ ಸಂಸತ್ತು ಅಲ್ಲ ಅನ್ನೋ ಅದರ ಸಂಪೂರ್ಣ ವಿವರಣೆ ಇಲ್ಲಿದೆ. ವೀಕ್ಷಕರೇ, ಇತಿಹಾಸದ ಈ ಪುಟಗಳು ನಮಗೆ ಸುಳ್ಳು ಹೇಳುವುದಿಲ್ಲ. ಬಸವಣ್ಣನವರು ದಯೆಯೇ ಧರ್ಮದ ಮೂಲ ಎಂದು ಹೇಳಿದ ಮಾತು ಕೇವಲ ಒಂದು ಮುಖವಷ್ಟೆ. ಅಬ್ಲೂರು ಶಾಸನದಿಂದ ಹಿಡಿದು ಕೊಪ್ಪಳದ ವಿರೂಪಗೊಂಡ ಮೂರ್ತಿಗಳವರೆಗೆ ಎಲ್ಲವೂ ಹೇಳುವುದು ಒಂದೇ ಸತ್ಯ. ಅದೇನೆಂದರೆ 12ನೇ ಶತಮಾನದ ಕ್ರಾಂತಿಯು ಅಹಿಂಸಾತ್ಮಕವಾಗಿರಲಿಲ್ಲ. ಅದು ಅನ್ಯ ಧರ್ಮಗಳನ್ನು, ಅದರಲ್ಲೂ ವಿಶೇಷವಾಗಿ ಜೈನ ಧರ್ಮವನ್ನು ಕರ್ನಾಟಕದಿಂದ ಬೇರು ಸಹಿತ ಕಿತ್ತುಹಾಕಲು ನಡೆಸಿದ ಒಂದು ವ್ಯವಸ್ಥಿತ ಹೋರಾಟವಾಗಿತ್ತು. ಅನುಭವ ಮಂಟಪವು ಈ ಹೋರಾಟದ ನಾಯಕತ್ವ ವಹಿಸಿತ್ತು. ಇಂದು ನಾವು ಇದನ್ನು ಪ್ರಜಾಪ್ರಭುತ್ವ ಎಂದು ಕೊಂಡಾಡುತ್ತಿದ್ದೇವೆ, ಆದರೆ ಅಂದು ಸಂತ್ರಸ್ತರಾದ ಜೈನ ಬೌದ್ಧರ ಪಾಲಿಗೆ ಇದು ಅತ್ಯಂತ ಭಯಾನಕ ಕಾಲವಾಗಿತ್ತು. ಹೀಗಿರುವಾಗ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಸಂಸತ್ಮಾದರಿ ಅನ್ನೋದು ಹಾಸ್ಯಾಸ್ಪದ ಅಲ್ಲದೆ ಮತ್ತೇನು? ಬಸವಣ್ಣನವರು ತಮ್ಮ ಸಿದ್ಧಾಂತವನ್ನು ಒಪ್ಪದವರನ್ನು ಅಥವಾ ಶರಣಪಥದಿಂದ ದೂರ ಸರಿಯುವವರನ್ನು ಅತ್ಯಂತ ಕಟುವಾದ ಭಾಷೆಯಲ್ಲಿ ಟೀಕಿಸಿದ್ದಾರೆ. ಇದನ್ನು ವಿಮರ್ಶಕರು ಅವರ ಬೌದ್ಧಿಕ ಅಸಹಿಷ್ಣುತೆ ಎಂದು ಕರೆಯುತ್ತಾರೆ. ಬಸವಣ್ಣನವರ ವಚನಗಳಲ್ಲಿ ಸಿದ್ಧಾಂತಕ್ಕಿ ಬದ್ಧರಲ್ಲದವರನ್ನು ನಾಯಿ, ಹಂದಿ, ಪಾಷಾಂಡಿ ಅಥವಾ ಭವಿನಿ ಎಂದು ಹೀಯಾಳಿಸಿರುವುದನ್ನು ನಾವು ಕಾಣಬಹುದು. ಅಂತಹ ಕೆಲವು ಪ್ರಮುಖ ವಚನಗಳು ಮತ್ತು ಅವುಗಳ ವಿಮರ್ಶಾತ್ಮಕ ವಿವರಣೆ ಇಲ್ಲಿದೆ. ಜೈನರ ಕಂಡರೆ ಮುಖ ತಿರುಗಿಸುವೆ, ಬೌದ್ಧರ ಕಂಡರೆ ಬೆನ್ನ ತೋರಿಸುವೆ, ಅನ್ಯ ದೈವದ ಭಜನೆಯ ಮಾಡುವವರ ಕಂಡರೆ ಕಿವಿಗೊಡಲಾರೆ, ಕೂಡಲ ಸಂಗಮ ದೇವ, ನಿಮ್ಮ ಶರಣರಲ್ಲದವರ ಕಂಡರೆ ಕಣ್ಣೆರಗಲಾರೆ. ನೋಡಿ ವೀಕ್ಷಕರೇ, ಬಸವಣ್ಣನ ಅನ್ಯಧರ್ಮೀಯನ ಬಗ್ಗೆ ಕಟುವಾದ ನಿಲುವು ತಳೆದಿದ್ದರು ಎಂಬುದು ಅವರ ವಚನಗಳಿಂದಲೇ ಸ್ಪಷ್ಟವಾಗುತ್ತದೆ. ಅನುಭವ ಮಂಟಪವು ಒಂದು ಸ್ವಾರ್ಥಿಗಳ ಕೂಟವಾಗಿತ್ತೇ ಹೊರತು ಇಂದಿನ ಸಾರ್ವತ್ರಿಕ ಪ್ರಜಾಪ್ರಭುತ್ವವಾಗಿರಲಿಲ್ಲ. ಇತಿಹಾಸವನ್ನು ಅದರದ್ದೇ ಆದ ಕಾಲಘಟ್ಟದಲ್ಲಿ ನಿಂತು ನೋಡಿದಾಗ ಮಾತ್ರ ಸತ್ಯ ನಮಗೆ ತಿಳಿಯುತ್ತದೆ. ಬಂಧುಗಳೇ, ಇಷ್ಟೇ ಅಲ್ಲ, ಬಸವಣ್ಣ ತನ್ನ ಮಾತು ಕೇಳದವರ ಹಾಗೂ ವಿರೋಧಿಸಿದವರಿಗೂ ಕಟುವಾಗಿ, ಅಸಹ್ಯವಾಗಿ ಹೀಯಾಳಿಸಿದ್ದು ಉಂಟು. ತನ್ನ ಜೊತೆಗಿದ್ದುಕೊಂಡು ವಿರೋಧ ವ್ಯಕ್ತಪಡಿಸುವವರನ್ನು ಅಥವಾ ಮಾರ್ಗ ತಪ್ಪುವವರನ್ನು ಹೀಗೆ ಹೀಯಾಳಿಸುತ್ತಾರೆ. ನೋಡಿ ವಚನ: ಶರಣನ ಕಂಡರೆ ಬೋಳನೆಂಬರು, ಲಿಂಗವ ಕಂಡರೆ ಕಲ್ಲೆಂಬರು, ಶಿವಭಕ್ತರ ಕಂಡರೆ ಭವಿಗಳೆಂಬರು, ಇಂಥಪ್ಪ ಪಾಷಾಂಡಿಗಳಿಗೆ ನಾಯಕ ನರಕ ತಪ್ಪದು ಕೂಡಲ ಸಂಗಮದೇವ. ವಿವರಣೆ: ತನ್ನನ್ನು ಅಥವಾ ಶರಣರನ್ನು ಟೀಕಿಸುವವರನ್ನು ಬಸವಣ್ಣನವರು ಪಾಷಾಂಡಿಗಳು ಎಂದು ಕರೆದು ಅವರಿಗೆ ನರಕ ಕಾದಿದೆ ಎಂದು ಶಾಪ ಹಾಕುತ್ತಾರೆ. ಸಮಾಜ ಸುಧಾರಕನೆಂದು ಕರೆಸಿಕೊಳ್ಳುವ ಒಬ್ಬ ವ್ಯಕ್ತಿ ತನ್ನನ್ನು ಟೀಕಿಸಿದವರಿಗೆ ನರಕದ ಶಿಕ್ಷೆ ವಿಧಿಸುವುದು ಅವರ ಅಹಂಕಾರದ ಮುಖವನ್ನು ತೋರಿಸುತ್ತದೆ ಎಂದು ವಿಶ್ಲೇಷಕರು ವಾದಿಸುತ್ತಾರೆ. ಇಂಥವರಿಂದ ಪ್ರಜಾಪ್ರಭುತ್ವ ಅನ್ನೋದು ಕಲ್ಪನೆಯಷ್ಟೇ. ವೀಕ್ಷಕರೇ, ಈಗ ನೀವು ಕೇಳಿದ ಈ ವಚನಗಳು ನಮಗೆ ಒಂದು ಸತ್ಯವನ್ನು ಸಾರಿ ಹೇಳುತ್ತವೆ. ದಯೆಯೇ ಧರ್ಮದ ಮೂಲ ಎಂದು ಹೇಳಿದ ಬಸವಣ್ಣ ತನ್ನ ಸಿದ್ಧಾಂತ ಒಪ್ಪದವರನ್ನು ಮಾತ್ರ ನಾಯಿ, ಹಂದಿ, ಪಾಷಾಂಡಿ ಎಂದು ಹೀಯಾಳಿಸುತ್ತಿದ್ದರು. ಇದು ಯಾವ ರೀತಿಯ ಶಾಂತಿಪ್ರಿಯತೆ?
ತನ್ನ ಸಿದ್ಧಾಂತಕ್ಕೆ ಬದ್ಧವಾಗದವರನ್ನು ನರಕಕ್ಕೆ ಹೋಗುತ್ತಾರೆಂದು ಶಾಪ ನೀಡುವುದು ಯಾವ ರೀತಿಯ ಪ್ರಜಾಪ್ರಭುತ್ವ? ಅನ್ಯಧರ್ಮದವರ ಮುಖವನ್ನೇ ನೋಡಬಾರದು ಎಂದು ಹೇಳುವುದು ಸಾಮಾಜಿಕ ಅಸ್ಪೃಶ್ಯತೆಯ ಇನ್ನೊಂದು ರೂಪವಲ್ಲವೇ? ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಬಸವಣ್ಣನ ಅನುಯಾಯಿಗಳು ಇತಿಹಾಸವನ್ನೂ ಮರೆಮಾಚಿ ಸುಳ್ಳು ಇತಿಹಾಸ ಸೃಷ್ಟಿಸಿ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಸಂಸದ ಮಾದರಿಯಾಗಿದೆ ಅಂತ ವಾದಿಸುತ್ತಾರೆ. ಅವರ ಪ್ರಕಾರ ಹೀಗೆ ವಿವರಿಸುತ್ತಾರೆ. ಇತಿಹಾಸಕಾರರು ಇದನ್ನು ಪ್ರಜಾಪ್ರಭುತ್ವ ಎನ್ನಲು ಕೆಲವು ಸೀಮಿತ ಕಾರಣಗಳಿವೆ. ಅಂತರ್ಗತ ಸಮಾನತೆ. ಆ ಗುಂಪಿನ ಒಳಗಿದ್ದವರಿಗೆ, ಶರಣರಿಗೆ ಪೂರ್ಣ ಸ್ವಾತಂತ್ರ್ಯವಿತ್ತು. ಚಮ್ಮಾರನಾದ ಹರಳಯ್ಯ ಮತ್ತು ರಾಜನಾಗಿದ್ದ ಬಿಜ್ಜಳನ ಮಂತ್ರಿ ಬಸವಣ್ಣ ಒಂದೇ ವೇದಿಕೆಯಲ್ಲಿ ಕುಳಿತು ಚರ್ಚಿಸುತ್ತಿದ್ದರು. ಆ ಕಾಲದ ವರ್ಣಾಶ್ರಮ ಪದ್ಧತಿಗೆ ಹೋಲಿಸಿದರೆ ಇದು ದೊಡ್ಡ ಬದಲಾವಣೆಯಾಗಿತ್ತು. ಪ್ರಶ್ನಿಸುವ ಹಕ್ಕು. ಅನುಭವ ಮಂಟಪದಲ್ಲಿ ಬಸವಣ್ಣನವರ ತಪ್ಪುಗಳನ್ನು ಸಾಮಾನ್ಯ ಶರಣರು ಎತ್ತಿ ತೋರಿಸುತ್ತಿದ್ದರು. ಇದು ಇಂದಿನ ಸಂಸದೀಯ ನಡಾವಳಿಗೆ ಹೋಲಿಕೆಯಾಗುತ್ತದೆ. ಜಾತಿ ವಿರುದ್ಧದ ಹೋರಾಟ. ಶೂದ್ರರು ಮತ್ತು ಅಸ್ಪೃಶ್ಯರನ್ನು ಒಳಗೊಂಡಿದ್ದರಿಂದ ಇದನ್ನು ಪ್ರಜಾಪ್ರಭುತ್ವ ಎನ್ನಲಾಗುತ್ತದೆ. ಹಾಗೂ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಅಕ್ಕಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ನೀಡಿದ ಸಮಾನ ಅವಕಾಶದ ಬಗ್ಗೆ ಮಾತನಾಡಿ. ಇಂದಿನ ಸಂಸತ್ತಿನಲ್ಲೂ ಮಹಿಳೆಯರಿಗೆ ಈ ಮಟ್ಟದ ಸ್ಥಾನಮಾನ ಸಿಗಲು ನಮ್ಮ ಅನುಭವ ಮಂಟಪವೇ ಸಾಕ್ಷಿ. ಈ ಸಾಧನೆಗೆ ಶತಮಾನಗಳೇ ಬೇಕಾಯಿತು ಅನ್ನೋ ಇವರಿಗೆ ಇತಿಹಾಸ ತಿರುಚಿ ತಮ್ಮ ಸತ್ಯವನ್ನೂ ಮರೆಮಾಚಿದ ಇವರಿಗೆ ನಾವು ನೀವು ಸತ್ಯದ ಇತಿಹಾಸ ಕಲಿಸೋಣ. ಬಸವಣ್ಣನ ಮುಂಚೆ ಸಮಾನತೆ, ಪ್ರಶ್ನಿಸುವ ಹಕ್ಕು, ಮಹಿಳಾ ಸ್ವತಂತ್ರ ಇವುಗಳು ಬಸವಣ್ಣ ಹುಟ್ಟುವುದಕ್ಕಿಂತಲೇ ಚಾಲತಿಯಲ್ಲಿ ಇದ್ದವು ಅನ್ನೋದನ್ನ ಪ್ರೂಫ್ ಸಮೇತ ಇಲ್ಲಿದೆ ನೋಡಿ. ಬಸವಣ್ಣನವರ ಅನುಭವ ಮಂಟಪವನ್ನು ವಿಶ್ವದ ಮೊದಲ ಸಂಸತ್ತು ಎಂದು ಬಿಂಬಿಸಲು ಬಳಸುವ ಪ್ರಮುಖ ಅಸ್ತ್ರಗಳೆಂದರೆ ವಾಕ್ಸ್ವಾತಂತ್ರ್ಯ, ಜಾತಿನಾಶ ಮತ್ತು ಮಹಿಳಾ ಸಮಾನತೆ. ಆದರೆ ಇತಿಹಾಸವನ್ನು ಅರಿಯದೆ ಅಥವಾ ಅರಿತೋ ಅಥವಾ ಇವರ ಭಂಡತನವನ್ನು ಗಮನಿಸಿದರೆ ಬಸವಣ್ಣನಿಗಿಂತ ನೂರಾರು ಸಾವಿರಾರು ವರ್ಷಗಳ ಹಿಂದೆಯೇ ಈ ಎಲ್ಲಾ ಸುಧಾರಣೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತಂದ ಮಹಾನ್ ನಾಯಕರಿದ್ದಾರೆ ಅನ್ನೋದು ಅರಿವಿಲ್ಲದ ಇವರು ಬಸವಣ್ಣನವರನ್ನು ಹೀರೋ ಮಾಡಲು ಈ ಕೆಳಗಿನ ಇತಿಹಾಸವನ್ನು ವ್ಯವಸ್ಥಿತವಾಗಿ ಮುಚ್ಚಿಡಲಾಗಿದೆ. ಹೀಗಾಗಿ ಸತ್ಯ ವರದಿ, ಅದರ ವಿವರಣೆ ಇಲ್ಲಿದೆ. 1. ಮಹಿಳಾ ಸಮಾನತೆ ಮತ್ತು ವಾಕ್ ಸ್ವಾತಂತ್ರ್ಯ. ಗೌತಮ ಬುದ್ಧ, ಕ್ರಿಸ್ತಪೂರ್ವ 6ನೇ ಶತಮಾನ. ಬಸವಣ್ಣನವರಿಗಿಂತ 1700 ವರ್ಷಗಳ ಮೊದಲೇ ಬುದ್ಧ ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸಮಾನತೆ ನೀಡಿದ್ದರು. ಭಿಕ್ಷುಣಿ ಸಂಘ. ಅಂದು ಮಹಿಳೆಯರಿಗೆ ಮನೆಯಿಂದ ಹೊರಬರಲು ಅವಕಾಶವಿಲ್ಲದ ಕಾಲದಲ್ಲಿ ಬುದ್ಧ ಭಿಕ್ಷುಣಿ ಸಂಘವನ್ನು ಸ್ಥಾಪಿಸಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ ನೀಡಿದರು. ಭಿಕ್ಷುಣಿ ಸಂಘ. ಅಂದು ಮಹಿಳೆಯರಿಗೆ ಮನೆಯಿಂದ ಹೊರಬರಲು ಅವಕಾಶವಿಲ್ಲದ ಕಾಲದಲ್ಲಿ ಬುದ್ಧ ಭಿಕ್ಷುಣಿ ಸಂಘವನ್ನು ಸ್ಥಾಪಿಸಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ ನೀಡಿದರು. ಥೇರಿಗಾಥಾ. ಬಸವಣ್ಣನವರ ವಚನಗಳಿಗಿಂತ ಸಾವಿರಾರು ವರ್ಷ ಮೊದಲೇ ಬೌದ್ಧ ಧರ್ಮದ ಮಹಿಳೆಯರು ತಮ್ಮ ಅನುಭವಗಳನ್ನು ಥೇರಿಗಾಥಾ ಎಂಬ ಕಾವ್ಯದ ರೂಪದಲ್ಲಿ ಬರೆದಿದ್ದರು. ಇದು ಮಹಿಳೆಯರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮೊದಲ ಸಾಕ್ಷಿ. ಧಮ್ಮಚರ್ಚೆ. ಬುದ್ಧನ ಸಂಘಗಳಲ್ಲಿ ಯಾರು ಬೇಕಾದರೂ ಪ್ರಶ್ನೆ ಕೇಳಬಹುದಿತ್ತು. ಅಲ್ಲಿ ಬಸವಣ್ಣನವರಂತೆ ಮಾತು ಕೇಳದಿದ್ದರೆ ನರಕ ಎಂಬ ಹೆದರಿಕೆ ಇರಲಿಲ್ಲ. ಬದಲಾಗಿ ಕಲಮಸುತ್ತದಲ್ಲಿ ಬುದ್ಧನು ನನ್ನ ಮಾತನ್ನೂ ಕುರುಡಾಗಿ ನಂಬಬೇಡಿ, ಪ್ರಶ್ನಿಸಿ ಎಂದಿದ್ದನು. ಇದು ನಿಜವಾದ ವಾಕ್ಸ್ವಾತಂತ್ರ್ಯ. ಜಾತಿನಾಶ மற்றும் ಸಮಾನತೆ. ತಮಿಳಿನ ಸಿದ್ಧರ್ ಪರಂಪರೆ. ಕ್ರಿಶ 6ರಿಂದ 10ನೇ ಶತಮಾನ. ಬಸವಣ್ಣನವರಿಗಿಂತ ಮೊದಲೇ ದಕ್ಷಿಣ ಭಾರತದಲ್ಲಿ ಸಿದ್ಧರು ಜಾತೀಯತೆಯ ವಿರುದ್ಧ ಅತ್ಯಂತ ಕಟುವಾದ ಧ್ವನಿ ಎತ್ತಿದ್ದರು. ತಿರುಮೂಲರ್ ಮತ್ತು ಶಿವವಾಕ್ಯರ್. ಈ ಸಿದ್ಧರು ಜಾತಿ ಎನ್ನುವುದು ಕೇವಲ ಭ್ರಮೆ, ಮನುಷ್ಯರೆಲ್ಲ ಒಂದೇ ಎಂದು ಸಾರಿದ್ದರು. ಮೂರ್ತಿಪೂಜೆಯ ವಿರೋಧ. ಬಸವಣ್ಣನವರಿಗಿಂತ ಮುಂಚೆಯೇ ಇವರು ಸ್ಥಾವರಲಿಂಗ ಪೂಜೆಯನ್ನು ವಿರೋಧಿಸಿ ದೇವರು ಇರುವುದು ಮನಸ್ಸಿನೊಳಗೆ ಎಂದು ಸಾರಿದ್ದರು. ಆದರೆ ಇತಿಹಾಸಕಾರರು ಈ ಸಿದ್ಧರ ಕ್ರಾಂತಿಯನ್ನು ಮರೆಮಾಚಿ ಬಸವಣ್ಣನೇ ಮೊದಲಿಗ ಎಂದು ಬಿಂಬಿಸುತ್ತಿದ್ದಾರೆ. 3. ರಾಜಕೀಯ ಪ್ರಜಾಪ್ರಭುತ್ವ. ಲಿಚ್ಛವಿ ಮತ್ತು ಶಾಕ್ಯ ಗಣರಾಜ್ಯಗಳು. ಅನುಭವ ಮಂಟಪವನ್ನು ಸಂಸತ್ತು ಎನ್ನುವವರಿಗೆ ಈ ಗಣರಾಜ್ಯಗಳ ಇತಿಹಾಸವೇ ಗೊತ್ತಿಲ್ಲ, ಅಥವಾ ಗೊತ್ತಿದ್ದರೂ ಹೇಳುತ್ತಿಲ್ಲ. ಸುಳ್ಳು ಹೇಳುವುದು ಇವರ ರಕ್ತಗತವಾಗಿದೆ ಎನ್ನಬಹುದು. ಲಿಚ್ಛವಿ ಗಣರಾಜ್ಯ.
ಇಲ್ಲಿ ಅಧಿಕಾರವು ಒಬ್ಬ ವ್ಯಕ್ತಿಯ ಕೈಯಲ್ಲಿರಲಿಲ್ಲ. ಚುನಾಯಿತ ಪ್ರತಿನಿಧಿಗಳು ಸಭೆ ಸೇರಿ ಮತದಾನದ ಸಲಾಕ ಮೂಲಕ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು. ಮಹಿಳೆಯರಿಗೂ ಗೌರವದ ಸ್ಥಾನವಿತ್ತು. ಇದು ಬಸವಣ್ಣನವರ ಸಿದ್ಧಾಂತದ ಸಂಸತ್ತಿಗಿಂತ 100 ಪಟ್ಟು ವಿಕಸಿತಗೊಂಡಿದ್ದ ರಾಜಕೀಯ ಸಂಸತ್ತಾಗಿತ್ತು. 4. ಆದಿಶಂಕರಾಚಾರ್ಯರ ಚಾಂಡಾಲ ಪ್ರಸಂಗ. ಕ್ರಿಸ್ತಪೂರ್ವ 8ನೇ ಶತಮಾನ. ಬಸವಣ್ಣನವರಿಗಿಂತ 400 ವರ್ಷ ಮೊದಲೇ ಶಂಕರಾಚಾರ್ಯರು ಕಾಶಿಯಲ್ಲಿ ಒಬ್ಬ ಚಾಂಡಾಲನನ್ನು ಭೇಟಿಯಾದಾಗ ಆತ್ಮಕ್ಕೆ ಜಾತಿಯಿಲ್ಲ, ನೀನು ನನಗಿಂತ ಶ್ರೇಷ್ಠ ಗುರು ಎಂದು ಹೇಳುವ ಮೂಲಕ ಜಾತೀಯತೆಯ ಗೋಡೆಯನ್ನು ಬೌದ್ಧಿಕವಾಗಿ ಕೆಡವಿದ್ದರು. ಮನೀಷಾ ಪಂಚಕಂ. ಅಂದರೆ ಜಾತಿನಾಶದ ಚಿಂತನೆ ಬಸವಣ್ಣನವರಿಗಿಂತ ಮೊದಲೇ ಚಾಲ್ತಿಯಲ್ಲಿತ್ತು. ಹೋಲಿಕೆ ಕಂಪ್ಯಾರಿಸನ್ ಟೇಬಲ್. ಸುಧಾರಣೆ ಬಸವಣ್ಣನಿಗಿಂತ ಮೊದಲು ಮಾಡಿದವರು. ಕಾಲಘಟ್ಟ. ಮಹಿಳಾ ಸಮಾನತೆ ಗೌತಮ ಬುದ್ಧ ಭಿಕ್ಷುಣಿ ಸಂಘ ಕ್ರಿಸ್ತಪೂರ್ವ 500. ಜಾತಿನಾಶ ತಮಿಳು ಸಿದ್ಧರು ಮತ್ತು ಬುದ್ಧ ಕ್ರಿಸ್ತಪೂರ್ವ 500 ಕ್ರಿಸ್ತಶಕ 800. ವಾಕ್ ಸ್ವಾತಂತ್ರ್ಯ ಗಣರಾಜ್ಯಗಳು ಮತ್ತು ಉಪನಿಷತ್ತಿನ ಋಷಿಗಳು ಕ್ರಿಸ್ತಪೂರ್ವ 1000. ಮೊದಲ ಸಂಸತ್ತು ಲಿಚ್ಛವಿ ಗಣಸಂಘದ ಸುಧರ್ಮಾ ಸಭೆ ಕ್ರಿಸ್ತಪೂರ್ವ 600. ವೀಕ್ಷಕರೇ, ಇತಿಹಾಸವನ್ನು ಗಮನಿಸಿದರೆ ಬಸವಣ್ಣನವರು ಮಾಡಿದ್ದರಲ್ಲಿ ಯಾವುದೂ ಹೊಸತಲ್ಲ. ಮಹಿಳೆಯರಿಗೆ ಸ್ಥಾನಮಾನವನ್ನು ಬುದ್ಧ 1700 ವರ್ಷ ಮೊದಲೇ ನೀಡಿದ್ದ. ಜಾತಿನಾಶದ ಬಗ್ಗೆ ಸಿದ್ಧರು ಮೊದಲೇ ಮಾತನಾಡಿದ್ದರು. ಪ್ರಜಾಪ್ರಭುತ್ವದ ಮಾದರಿ ಲಿಚ್ಛವಿಗಳಲ್ಲಿ ಮೊದಲೇ ಇತ್ತು. ಹಾಗಾದರೆ ಬಸವಣ್ಣನವರನ್ನು ಮಾತ್ರ ಏಕೆ ವಿಶ್ವಗುರು ಎಂದು ಕರೆಯಲಾಗುತ್ತಿದೆ? ಉತ್ತರ ಸರಳ. ಇದೊಂದು ಸಾಂಸ್ಕೃತಿಕ ಹೈಜಾಕ್. ಇತರ ಎಲ್ಲಾ ಮಹಾನ್ ನಾಯಕರ ಸಾಧನೆಗಳನ್ನು ಮುಚ್ಚಿಹಾಕಿ ಬಸವಣ್ಣನವರ ಹೆಸರಿನಲ್ಲಿ ಒಂದು ದೊಡ್ಡ ಸಿದ್ಧಾಂತವನ್ನು ಕಟ್ಟಿ ರಾಜಕೀಯ ಲಾಭ ಹಾಗೂ ದಂಡಪಿಂಡಗಳು ತಮ್ಮ ಜೀವನಕ್ಕೆ ಹೂಡಿಕಿಕೊಂಡು ಪಡೆಯುವ ಹುನ್ನಾರವಿದು. ಬಸವಣ್ಣನ ಅನುಭವ ಮಂಟಪದಲ್ಲಿ ತನ್ನ ಸಿದ್ಧಾಂತ ಒಪ್ಪದವರಿಗೆ ಹೀಯಾಳಿಕೆ ಇತ್ತು. ಆದರೆ ಬುದ್ಧನ ಸಂಘದಲ್ಲಿ ಅಥವಾ ಲಿಚ್ಛವಿಗಳ ಸಭೆಯಲ್ಲಿ ವೈಚಾರಿಕ ಸ್ವಾತಂತ್ರ್ಯವಿತ್ತು. ನಾವು ಬಸವಣ್ಣನನ್ನು ಹೊಗಳುವ ಭರದಲ್ಲಿ ಭಾರತದ ನಿಜವಾದ ಮಹಾನ್ ಕ್ರಾಂತಿಕಾರಿಗಳನ್ನು ಮರೆಯುತ್ತಿದ್ದೇವೆ. ಇದು ಷಡ್ಯಂತ್ರವಲ್ಲದೆ ಮತ್ತೇನೂ ಅಲ್ಲ. ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮಾದರಿಯಲ್ಲ, ಅದೊಂದು ಪುಂಡರ ಗೋಷ್ಠಿ ಅನ್ನುವವರ ಬಗ್ಗೆ ಅವರ ವಿವರಣೆಯನ್ನು ನೋಡೋಣ. ಬಸವಣ್ಣನವರ ಅನುಭವ ಮಂಟಪವನ್ನು ಇಂದಿನ ಸಂಸತ್ತು ಅಥವಾ ಪ್ರಜಾಪ್ರಭುತ್ವದ ಮೂಲ ಎಂದು ಕರೆಯುವುದು ಕೇವಲ ರಾಜಕೀಯ ಮತ್ತು ಸೈದ್ಧಾಂತಿಕ ಲಾಭಕ್ಕಾಗಿ ಹೆಣೆಯಲಾದ ಬೌದ್ಧಿಕ ಷಡ್ಯಂತ್ರ ಎಂದು ಹಲವು ಇತಿಹಾಸಕಾರರು ಮತ್ತು ವಿಮರ್ಶಕರು ವಾದಿಸಿದ್ದಾರೆ. ವಿಶ್ಲೇಷಕರ ಹೆಸರುಗಳು ಮತ್ತು ಅವರ ತರ್ಕಬದ್ಧ ವಿವರಣೆಗಳು ಇಲ್ಲಿವೆ. 1. ಪ್ರಮುಖ ವಿಶ್ಲೇಷಕರು ಮತ್ತು ಅವರ ವಾದಗಳು. ಬಸವಣ್ಣನವರನ್ನು ಅತಿಯಾಗಿ ವೈಭವೀಕರಿಸುವುದನ್ನು ವಿರೋಧಿಸಿದ ಮತ್ತು ಅನುಭವ ಮಂಟಪದ ಪ್ರಜಾಪ್ರಭುತ್ವದ ಸ್ವರೂಪವನ್ನು ಪ್ರಶ್ನಿಸಿದ ಪ್ರಮುಖರು ಇವರು. ಎಂ. ಚಿದಾನಂದಮೂರ್ತಿ. ಇವರು ಸಂಶೋಧನೆಯ ಮೂಲಕ ಒಂದು ಕಟ್ಟು ಸತ್ಯವನ್ನು ಮಂಡಿಸಿದರು. ಶರಣರ ಚಳವಳಿಯು ಕೇವಲ ಅಹಿಂಸಾತ್ಮಕವಾಗಿರಲಿಲ್ಲ, ಅದು ಅನ್ಯಧರ್ಮಗಳ, ವಿಶೇಷವಾಗಿ ಜೈನರ ಮೇಲೆ ನಡೆಸಿದ ಆಕ್ರಮಣಕಾರಿ ಸಂಘರ್ಷವಾಗಿತ್ತು. ಅನುಭವ ಮಂಟಪವನ್ನು ಸಂಸತ್ತು ಎಂದು ಕರೆಯುವುದಕ್ಕೆ ಯಾವುದೇ ಭೌತಿಕ ಅಥವಾ ಸಮಕಾಲೀನ ಶಾಸನಗಳ ಆಧಾರವಿಲ್ಲ, ಅದು ಕೇವಲ ನಂತರದ ಕಾಲದ ಸಾಹಿತ್ಯಿಕ ವೈಭವೀಕರಣ ಎಂದು ಅವರು ಪ್ರತಿಪಾದಿಸಿದರು. ಪಿ. ವಿ. ನಾರಾಯಣ. ಇವರು ಶರಣರ ಚಳವಳಿಯನ್ನು ಉಗ್ರಗಾಮಿ ಸ್ವರೂಪದ ಹೋರಾಟ ಎಂದು ಕರೆದಿದ್ದಾರೆ. ಇವರ ವಿಶ್ಲೇಷಣೆಯ ಪ್ರಕಾರ ಅನುಭವ ಮಂಟಪವು ಭಿನ್ನಾಭಿಪ್ರಾಯಗಳನ್ನು ಗೌರವಿಸುವ ಸಂಸತ್ತಾಗಿರದೆ ಅನ್ಯಧರ್ಮದವರನ್ನು ಭವಿನಿಗಳು ಮತ್ತು ಪಾಷಾಂಡಿಗಳು ಎಂದು ಜರೆದು ಅವರನ್ನು ಹೊರಹಾಕುವ ಅಥವಾ ಹತ್ತಿಕ್ಕುವ ಒಂದು ಸಿದ್ಧಾಂತದ ಹೇರಿಕೆ ಕೇಂದ್ರವಾಗಿತ್ತು. ಬಿ. ವಿ. ವೀರಭದ್ರಪ್ಪ ಮತ್ತು ಇತರ ವಿಮರ್ಶಕರು. ಇವರು ಬಸವಣ್ಣನವರನ್ನು ಹೀರೋ ಮಾಡುವ ಪ್ರಕ್ರಿಯೆಯನ್ನು ರಾಜಕೀಯ ವೋಟ್ ಬ್ಯಾಂಕ್ಗಾಗಿ ನಡೆದ ಹುನ್ನಾರ ಎಂದು ವಿವರಿಸುತ್ತಾರೆ. ಕೃಷ್ಣನ ಕಾಲದ ಗಣರಾಜ್ಯ ಅಥವಾ ಪ್ರಾಚೀನ ಭಾರತದ ಸಂಸದೀಯ ಮಾದರಿಗಳನ್ನು ಮುಚ್ಚಿಹಾಕಿ 12ನೇ ಶತಮಾನದ ಈ ಗುಂಪನ್ನು ಪ್ರಜಾಪ್ರಭುತ್ವದ ಜನಕ ಎಂದು ಕರೆದದ್ದು ಒಂದು ವ್ಯವಸ್ಥಿತ ಷಡ್ಯಂತ್ರ ಎಂಬುದು ಇವರ ವಾದ. ವಿಶ್ಲೇಷಣೆಯ ವಿವರಣೆ. ಷಡ್ಯಂತ್ರದ ಮುಖಗಳು. ವಿಶ್ಲೇಷಕರು ಈ ಕೆಳಗಿನ 3 ಪ್ರಮುಖ ಅಂಶಗಳ ಮೂಲಕ ಇದನ್ನು ಷಡ್ಯಂತ್ರ ಎಂದು ಸಾಬೀತುಪಡಿಸುತ್ತಾರೆ. ಸಮಕಾಲೀನ ಶಾಸನಗಳ ಕೊರತೆ. 12ನೇ ಶತಮಾನದ ಯಾವುದೇ ಶಾಸನದಲ್ಲಿ ಅನುಭವ ಮಂಟಪ ಎಂದು ವ್ಯವಸ್ಥಿತ ಕಟ್ಟಡದ ಅಥವಾ ಸಂಸತ್ತಿನ ಉಲ್ಲೇಖವಿಲ್ಲ. 15ನೇ ಶತಮಾನದ ನಂತರದ ಕವಿಗಳು, ಉದಾಹರಣೆ ಹರಿಹರ, ರಾಘವಾಂಕ, ತಮ್ಮ ಕಲ್ಪನೆಯ ಮೂಲಕ ಇದನ್ನು ವೈಭವೀಕರಿಸಿದ್ದಾರೆ.
ಇದನ್ನು ಇಂದಿನ ರಾಜಕಾರಣಿಗಳು ಮತ್ತು ಇತಿಹಾಸಕಾರರು ಸತ್ಯವೆಂಬಂತೆ ಬಿಂಬಿಸುತ್ತಿದ್ದಾರೆ. ಧಾರ್ಮಿಕ ಅಸಹಿಷ್ಣುತೆ. ಪ್ರಜಾಪ್ರಭುತ್ವದ ಮೊದಲ ಲಕ್ಷಣ ಸಹಿಷ್ಣುತೆ. ಆದರೆ ಶರಣರ ವಚನಗಳಲ್ಲೇ ಅನ್ಯದೈವದ ಭಜನೆಯ ಮಾಡುವವರ ಕಂಡರೆ ಕಿವಿಕೊಡಲಾರೆ ಎಂಬಂತಹ ಮಾತುಗಳಿವೆ. ಅನ್ಯಧರ್ಮೀಯರನ್ನು ದ್ವೇಷಿಸುವ ಒಂದು ಗುಂಪನ್ನು ವಿಶ್ವಗುರು ಅಥವಾ ಸಂಸತ್ತು ಎಂದು ಕರೆಯುವುದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅಪಚಾರ ಎಂದು ವಿಶ್ಲೇಷಕರು ಹೇಳುತ್ತಾರೆ. ರಾಜಕೀಯ ಅಧಿಕಾರದಾಹ. ಬಿಜ್ಜಳ ರಾಜನ ವಿರುದ್ಧ ಸಂಚು ರೂಪಿಸಿ ಅಧಿಕಾರವನ್ನು ಕಸಿದುಕೊಳ್ಳಲು ಅಥವಾ ಅರಾಜಕತೆ ಸೃಷ್ಟಿಸಲು ಅನುಭವ ಮಂಟಪವನ್ನು ಬಳಸಿಕೊಳ್ಳಲಾಯಿತು. ಇದು ಶಾಂತಿಯುತ ಸಂಸತ್ತಾಗಿರದೆ ಒಂದು ಕ್ರಾಂತಿಕಾರಿ ರಹಸ್ಯ ಕೇಂದ್ರವಾಗಿತ್ತು. ಈ ವಿವರಣೆಗೆ ವಿಶ್ಲೇಷಕರ ಪುಷ್ಟಿ ನೀಡುವ ಪ್ರಮುಖ ಶಾಸನಗಳು. ಈ ವಿಶ್ಲೇಷಕರು ತಮ್ಮ ವಾದಕ್ಕೆ ಬಳಸುವ ಪ್ರಮುಖ ಶಾಸನಗಳು ಇಲ್ಲಿವೆ. ಅಬ್ಲೂರು ಶಾಸನ, ಕ್ರಿಸ. ಶಾ 1190. ಇದು ಅತ್ಯಂತ ಪ್ರಮುಖ ದಾಖಲೆ. ಶರಣರು ಜೈನ ಬಸದಿಗಳನ್ನು ಹೇಗೆ ಧ್ವಂಸ ಮಾಡಿದರು ಮತ್ತು ಲಿಂಗ ಪ್ರತಿಷ್ಠಾಪನೆ ಮಾಡಿದರು ಎಂಬುದನ್ನು ಇದು ವಿವರಿಸುತ್ತದೆ. ಬಸವಣ್ಣನವರ ಅನುಯಾಯಿಗಳು ಸಂಸದೀಯ ಮಾರ್ಗ ತುಳಿಯದೆ ಹಿಂಸಾತ್ಮಕ ಮಾರ್ಗ ತುಳಿದಿದ್ದರು ಎಂಬುದಕ್ಕೆ ಇದು ಸಾಕ್ಷಿ. ತರೀಕೆರೆ ಶಾಸನ. ಇದರಲ್ಲಿ ಜೈನರನ್ನು ಸಮಾಜದಿಂದ ದೂರವಿಡುವ ಮತ್ತು ಶೈವಧರ್ಮದ ಶ್ರೇಷ್ಠತೆಯನ್ನು ಹೇರುವ ವಿವರಗಳಿವೆ. ಇದು ಬಸವಣ್ಣನವರ ಇವನಾರವ ತತ್ವದ ದ್ವಂದ್ವವನ್ನು ಎತ್ತಿ ತೋರಿಸುತ್ತದೆ. ಕೊಪ್ಪಳದ ಶಾಸನೋಕ್ತ ಪುರಾವೆಗಳು. ಇಲ್ಲಿನ ಜೈನ ಮೂರ್ತಿಗಳ ವಿರೂಪವು ಶರಣರ ಚಳುವಳಿಯ ಆಕ್ರಮಣಕಾರಿ ಮುಖವನ್ನು ಸಾರಿ ಹೇಳುತ್ತದೆ. ವೀಕ್ಷಕರೇ, ಚಿದಾನಂದಮೂರ್ತಿ ಮತ್ತು ಪಿ.ವಿ. ನಾರಾಯಣರಂತಹ ವಿದ್ವಾಂಸರು ನಮ್ಮ ಕಣ್ಣು ತೆರೆಸುತ್ತಿದ್ದಾರೆ. ಅನುಭವ ಮಂಟಪವನ್ನು ಸಂಸತ್ತು ಎಂದು ಕರೆಯುವುದು ಇಂದಿನ ಕಾಲದ ರಾಜಕೀಯಕ್ಕೆ ಬಸವಣ್ಣನವರನ್ನು ಅಸ್ತ್ರವಾಗಿ ಬಳಸಿಕೊಳ್ಳುವ ಒಂದು ಷಡ್ಯಂತ್ರ. ಅಬ್ಲೂರು ಶಾಸನವು ಹೇಳುವ ರಕ್ತಪಾತದ ಕಥೆಗಳನ್ನು ಮರೆಮಾಚಿ ಕೇವಲ ಬಣ್ಣ ಬಣ್ಣದ ವಚನಗಳನ್ನು ಮಾತ್ರ ನಮಗೆ ತೋರಿಸಲಾಗುತ್ತಿದೆ. ಇದು ಕೇವಲ ಬಸವಣ್ಣನನ್ನು ಹೀರೋ ಮಾಡುವ ಹುನ್ನಾರವಲ್ಲದೆ ಮತ್ತೇನೂ ಅಲ್ಲ. ಅನ್ಯಧರ್ಮದವರ ಬಸದಿಗಳನ್ನು ಕೆಡವಿದ ಇತಿಹಾಸವಿರುವಾಗ ಇವರನ್ನು ವಿಶ್ವಗುರು ಎಂದು ಕರೆಯುವುದು ಎಷ್ಟು ಸರಿ? ವೀಕ್ಷಕರೇ, ಈ ಹಿಂದೆ ನಾವು ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮಾದರಿಯಲ್ಲ, ಅದಕ್ಕಿಂತಲೂ ಸಾವಿರಾರು ವರ್ಷಗಳ ಹಿಂದೆಯೇ ಪ್ರಜಾಪ್ರಭುತ್ವ, ಸಮಾನತೆ, ಮಹಿಳಾ ಸ್ವಾತಂತ್ರ್ಯ ಇತ್ತು ಅನ್ನೋದನ್ನ ನೋಡಲಾಯಿತು. ಇಷ್ಟೇ ಅಲ್ಲ, ರಾಮಾಯಣ ಕಾಲದಲ್ಲಿಯೂ ಪ್ರಜಾಪ್ರಭುತ್ವ ಇತ್ತು ಅನ್ನೋದನ್ನ ನೋಡೋಣ ಬನ್ನಿ. ರಾಮಾಯಣದ ಕಾಲದ ಆಡಳಿತ ವ್ಯವಸ್ಥೆಯನ್ನು ಅಭ್ಯಸಿಸಿದರೆ ಅಲ್ಲಿ ಕೇವಲ ರಾಜಪ್ರಭುತ್ವ ಮಾತ್ರವಿರಲಿಲ್ಲ. ಬದಲಾಗಿ ಇಂದಿನ ಪ್ರಜಾಪ್ರಭುತ್ವದ ಹಲವು ಲಕ್ಷಣಗಳನ್ನು ಒಳಗೊಂಡ ಸಹಭಾಗಿತ್ವದ ಆಡಳಿತ, ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಇತ್ತು ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ. ಬಸವಣ್ಣನವರ ಅನುಭವ ಮಂಟಪಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆಯೇ ರಾಮಾಯಣದಲ್ಲಿ ಪ್ರಜೆಗಳ ಧ್ವನಿಗೆ ಎಷ್ಟು ಮಹತ್ವವಿತ್ತು ಎಂಬುದಕ್ಕೆ ಈ ಕೆಳಗಿನ ಪ್ರಬಲ ಉದಾಹರಣೆಗಳು ಇಲ್ಲಿವೆ. ಪರಿಷತ್ ಮತ್ತು ಜನಪದ, ದ ಪೀಪಲ್ಸ್ ಅಸೆಂಬ್ಲಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಅಯೋಧ್ಯೆಯ ರಾಜನು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಷತ್, ಸಮಾಜದ ಗಣ್ಯರ ಸಭೆ, ಮತ್ತು ಪೌರ ಜನಪದ, ನಗರ ಮತ್ತು ಗ್ರಾಮಗಳ ಪ್ರತಿನಿಧಿಗಳು ಸಭೆಯನ್ನು ಕರೆಯಬೇಕಿತ್ತು. ರಾಮನ ಪಟ್ಟಾಭಿಷೇಕ. ದಶರಥ ಮಹಾರಾಜನು ರಾಮನನ್ನು ಯುವರಾಜನನ್ನಾಗಿ ಮಾಡಲು ನಿರ್ಧರಿಸಿದಾಗ ಆತ ತನ್ನ ಸ್ವಂತ ಇಚ್ಛೆಯಂತೆ ಮಾಡಲಿಲ್ಲ. ಬದಲಾಗಿ ರಾಜ್ಯದ ಎಲ್ಲಾ ಮೂಲೆಗಳಿಂದ ಬಂದ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು, ರಾಮನು ನಿಮ್ಮ ಆಡಳಿತಕ್ಕೆ ಯೋಗ್ಯನೇ ಎಂದು ಕೇಳುತ್ತಾನೆ. ಸಭೆಯು ಒಮ್ಮತದಿಂದ ಒಪ್ಪಿದ ನಂತರವೇ ಪಟ್ಟಾಭಿಷೇಕದ ನಿರ್ಧಾರವಾಗುತ್ತದೆ. ಇದು ಇಂದಿನ ಜನಮತಗಣನೆ, ರೆಫರೆಂಡಂಗೆ ಸಮಾನವಾಗಿದೆ. 2. ಪ್ರಜಾಹಿತವೇ ಪರಮೋಚ್ಚ, ಅಕೌಂಟಬಿಲಿಟಿ ಟು ಪಬ್ಲಿಕ್ ಒಪಿನಿಯನ್. ಪ್ರಜಾಪ್ರಭುತ್ವದ ಅತಿದೊಡ್ಡ ಲಕ್ಷಣವೆಂದರೆ ಜವಾಬ್ದಾರಿ. ರಾಮಾಯಣದಲ್ಲಿ ಈ ಹೊಣೆಗಾರಿಕೆ ಅತ್ಯುನ್ನತ ಮಟ್ಟದಲ್ಲಿತ್ತು. ಸೀತೆಯ ತ್ಯಾಗ. ಒಬ್ಬ ಸಾಮಾನ್ಯ ಪ್ರಜೆಯು ಸೀತೆಯ ಪವಿತ್ರತೆಯನ್ನು ಪ್ರಶ್ನಿಸಿದಾಗ ರಾಮನು ರಾಜನಾಗಿ ಆ ವ್ಯಕ್ತಿಯನ್ನು ಶಿಕ್ಷಿಸಲಿಲ್ಲ ಅಥವಾ ಗಣಗಳ ಮೂಲಕ ಧಮಕಿ ಹಾಕಲಿಲ್ಲ. ಬದಲಾಗಿ ಒಬ್ಬ ಪ್ರಜೆಯ ಆಕ್ಷೇಪಕ್ಕೂ ಬೆಲೆ ನೀಡಿ ತನ್ನ ವೈಯಕ್ತಿಕ ಸುಖವನ್ನು, ಸೀತೆಯನ್ನು ತ್ಯಾಗ ಮಾಡುತ್ತಾನೆ. ಇದು ಪ್ರಜಾ ಅಭಿಪ್ರಾಯಕ್ಕೆ, ಪಬ್ಲಿಕ್ ಒಪಿನಿಯನ್, ಒಬ್ಬ ಆಡಳಿತಗಾರ ನೀಡುವ ಅತ್ಯುನ್ನತ ಗೌರವ. ಮಂತ್ರಿಮಂಡಲ ಮತ್ತು ವಿಕೇಂದ್ರೀಕರಣ. ರಾಮನ ಆಡಳಿತದಲ್ಲಿ 8 ಜನ ಪ್ರಮುಖ ಮಂತ್ರಿಗಳಿದ್ದರು. ಅಲ್ಲಿ ಅಧಿಕಾರವು ಒಬ್ಬ ವ್ಯಕ್ತಿಯ ಕೈಯಲ್ಲಿರಲಿಲ್ಲ. ರಾಮನು ಹನುಮಂತ, ಸುಗ್ರೀವ ಮತ್ತು ವಿಭೀಷಣರಂತಹ ಭಿನ್ನ ಹಿನ್ನೆಲೆಯ ನಾಯಕರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಸಮತೋಲಿತ ರಾಜತಾಂತ್ರಿಕತೆಗೆ ಸಾಕ್ಷಿ.
ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟುವ ಮೊದಲು ರಾಮನು ತನ್ನ ಮಂತ್ರಿಗಳ ಸಲಹೆಯನ್ನು ಪಡೆಯುತ್ತಾನೆ. ಇದು ಬಸವಣ್ಣನವರ ಕಾಲದಂತೆ ಸೈದ್ಧಾಂತಿಕ ಹಠವಾಗಿರದೆ ಸಮಾಲೋಚನಾತ್ಮಕ ಆಡಳಿತವಾಗಿತ್ತು. ಅನುಭವ ಮಂಟಪ ವರ್ಸಸ್ ರಾಮರಾಜ್ಯ. ಒಂದು ವಿಶ್ಲೇಷಣೆ. ಲಕ್ಷಣ: ರಾಮಾಯಣದ ರಾಮರಾಜ್ಯ, ಬಸವಣ್ಣನ ಅನುಭವ ಮಂಟಪ. ಹೋಲಿಕೆ: ಪ್ರಜಾವಿರೋಧ, ವಿರೋಧಿಸಿದ ಪ್ರಜೆಯ ಧ್ವನಿಗೆ ಗೌರವ, ಸೀತೆಯ ಪ್ರಸಂಗ ಇತ್ತು. ಆದರೆ ಬಸವಣ್ಣ ತನ್ನ ವಿರೋಧಿಸಿದವರನ್ನು ಭವಿನಿ, ಪಾಷಾಂಡಿ ಎಂದು ಹೀಯಾಳಿಸುವುದು ರೂಢಿಯಾಗಿತ್ತು. ರಾಮಾಯಣ ಕಾಲದಲ್ಲಿ ಕಾನೂನುಶಾಸ್ತ್ರ ಮತ್ತು ಜನಸಮ್ಮತಿಯ ಆಧಾರ ಪದ್ಧತಿಯಿತ್ತು. ಆದರೆ ಇಲ್ಲಿ ಸಿದ್ಧಾಂತ ಮತ್ತು ಬಸವಣ್ಣನವರ ವಚನಗಳೇ ಅಂತಿಮವಾಗಿದ್ದವು. ರಾಮನ ಕಾಲದಲ್ಲಿ ಧರ್ಮ ಸಹಿಷ್ಣುತೆ, ಶಬರಿ, ಗುಹಾ, ಹನುಮಂತ ಎಲ್ಲ ವರ್ಗಗಳಿಗೂ ಸಮಾನ ಸ್ಥಾನ ಇದ್ದೆ. ಇಲ್ಲಿ ಅನ್ಯಧರ್ಮದ ಜೈನ, ಬಸದಿಗಳ ಧ್ವಂಸ ಮತ್ತು ಸಂಘರ್ಷ. ಮಾದರಿ: ನೈಜ ಧರ್ಮರಾಜ್ಯ, ವೆಲ್ಫೇರ್ ಸ್ಟೇಟ್, ಸೈದ್ಧಾಂತಿಕ ಕ್ರಾಂತಿಕಾರಿ ಕೇಂದ್ರವಾಗಿತ್ತು. ವೀಕ್ಷಕರೇ, ಪ್ರಜಾಪ್ರಭುತ್ವದ ಬೇರುಗಳು ನಮಗೆ ರಾಮಾಯಣದಲ್ಲೇ ಕಾಣಿಸುತ್ತವೆ. ತನ್ನನ್ನು ಪ್ರಶ್ನಿಸಿದ ಸಾಮಾನ್ಯನಿಗೂ ಗೌರವ ನೀಡಿದ ರಾಮನ ಆಡಳಿತ ಎಲ್ಲಿದೆ? ತನ್ನ ಸಿದ್ಧಾಂತ ಒಪ್ಪದವರ ಬಸದಿಗಳನ್ನು ಕೆಡವಿ ಅವರನ್ನು ಬಹಿಷ್ಕರಿಸಿದ ಶರಣರ ಸಂಸ್ಕೃತಿ ಎಲ್ಲಿದೆ? ರಾಮಾಯಣದ ಕಾಲದ ಆಡಳಿತವು ಎಲ್ಲರನ್ನೂ ಒಳಗೊಳ್ಳುವ ಸರ್ವೋದಯವಾಗಿತ್ತು. ಆದರೆ ಬಸವಣ್ಣನ ಅನುಭವ ಮಂಟಪವು ತನ್ನ ಸಿದ್ಧಾಂತಕ್ಕೆ ಬದ್ಧವಾದವರನ್ನು ಮಾತ್ರ ಒಳಗೊಂಡ ಸಂಕುಚಿತ ಮಂಡಳಿಯಾಗಿತ್ತು. ಹೀಗಿರುವಾಗ ರಾಮಾಯಣದ ಸುಭದ್ರ ಪ್ರಜಾಪ್ರಭುತ್ವವನ್ನು ಮರೆಮಾಚಿ ಕೇವಲ 12ನೇ ಶತಮಾನದ ಸಂಘರ್ಷದ ಕೇಂದ್ರವನ್ನು ಮೊದಲ ಸಂಸತ್ತು ಎನ್ನುವುದು ನಮ್ಮ ಇತಿಹಾಸಕ್ಕೆ ಮಾಡುತ್ತಿರುವ ವ್ಯವಸ್ಥಿತ ದ್ರೋಹವಲ್ಲವೇ? ಬಸವಣ್ಣನನ್ನು ಹೀರೋ ಮಾಡುವ ಭರದಲ್ಲಿ ನಾವು ನಮ್ಮ ಪುರಾತನ ಶ್ರೇಷ್ಠ ಆಡಳಿತ ವ್ಯವಸ್ಥೆಗಳನ್ನು ಷಡ್ಯಂತ್ರದ ಮೂಲಕ ಹೂತು ಹಾಕುತ್ತಿದ್ದೇವೆ. ಸತ್ಯದ ಹುಡುಕಾಟ ಮುಂದುವರಿಯಲಿ. ವೀಕ್ಷಕರೇ, ಇಲ್ಲಿಯವರೆಗೂ ನೀವು ಅನೇಕ ಶಾಸನ, ವಿಶ್ಲೇಷಕರ ವಿವರಣೆ, ಅನೇಕ ರಾಜರ ಆಡಳಿತ ಹಾಗೂ ರಾಮಾಯಣದಲ್ಲಿಯೂ ಪ್ರಜಾಪ್ರಭುತ್ವ ಇತ್ತು, ಅನುಭವ ಮಂಟಪ ಕೇವಲ ಸೀಮಿತ ವರ್ಗದರ ಕೂಟವಾಗಿತ್ತು ಅನ್ನೋದನ್ನ ಸಾಕ್ಷಿ ಸಮೇತ ತಿಳಿದುಕೊಂಡಾಯ್ತಿ. ಆದರೆ ಇನ್ನೂ ಮುಂದೆ ಹೋಗಿ ಮಹಾಭಾರತ ಕಾಲದಲ್ಲಿ ಕೃಷ್ಣನ ಆಡಳಿತದಲ್ಲಿಯೂ ಪ್ರಜಾಪ್ರಭುತ್ವ ಇತ್ತು ಅನ್ನೋದನ್ನ ನೋಡೋಣ. ಶ್ರೀಕೃಷ್ಣನ ಗಣರಾಜ್ಯ ವರ್ಸಸ್ ಅನುಭವ ಮಂಟಪ. ಭಾರತೀಯ ಪರಂಪರೆಯಲ್ಲಿ ಶ್ರೀಕೃಷ್ಣನ ಕಾಲದ ಯಾದವ ಗಣರಾಜ್ಯ ಸಂಘಾಸ್ ಪ್ರಜಾಪ್ರಭುತ್ವದ ಅತ್ಯುತ್ತಮ ಮಾದರಿ ಎಂದು ಹೇಳಲಾಗುತ್ತದೆ. ಕೃಷ್ಣನ ಮಾದರಿ: ಇಲ್ಲಿ ನಿರ್ಧಾರಗಳನ್ನು ಸಮೂಹವಾಗಿ ತೆಗೆದುಕೊಳ್ಳಲಾಗುತ್ತಿತ್ತು ಮತ್ತು ವಿರೋಧ ಪಕ್ಷದ ಧ್ವನಿಗೂ ಮನ್ನಣೆಯಿತ್ತು. ವೃಷ್ಣಿ ಮತ್ತು ಅಂಧಕ ಗಣರಾಜ್ಯದ ಒಕ್ಕೂಟ. ಕೃಷ್ಣನು ಒಬ್ಬ ಸರ್ವಾಧಿಕಾರಿ ರಾಜನಾಗಿ ಆಳಲಿಲ್ಲ. ದ್ವಾರಕೆಯು ವೃಷ್ಣಿ ಮತ್ತು ಅಂಧಕ ಎಂಬ 2 ಪ್ರಮುಖ ಕುಲಗಳ ಒಕ್ಕೂಟವಾಗಿತ್ತು. ಇದನ್ನು ಇಂದಿನ ಫೆಡರಲ್ ಸಿಸ್ಟಂಗೆ ಹೋಲಿಸಬಹುದು. ಅಧ್ಯಕ್ಷ ಪದವಿ. ಕೃಷ್ಣನು ಈ ಒಕ್ಕೂಟದ ಮುಖ್ಯಸ್ಥನಾಗಿದ್ದರು, ಸಂಘ ಮುಖ್ಯ. ಆತ ಯಾವುದೇ ತೀರ್ಮಾನವನ್ನು ಏಕಪಕ್ಷೀಯವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಪ್ರತಿ ಕುಲಕ್ಕೂ ತನ್ನದೇ ಆದ ನಾಯಕರು ಮತ್ತು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವಿತ್ತು. 2. ಸಂಘ ಅಥವಾ ಸಂಸತ್ತು, ದಿ ಅಸೆಂಬ್ಲಿ. ದ್ವಾರಕೆಯಲ್ಲಿ ಸುಧರ್ಮ ಎಂಬ ಬೃಹತ್ ಸಭಾಂಗಣವಿತ್ತು. ಇದನ್ನು ಇಂದಿನ ಸಂಸತ್ತಿಗೆ ಹೋಲಿಸಬಹುದು. ಚರ್ಚೆಯ ಸ್ವಾತಂತ್ರ್ಯ. ಮಹಾಭಾರತದ ಶಾಂತಿ ಪರ್ವದಲ್ಲಿ ಉಲ್ಲೇಖವಾಗಿರುವಂತೆ ಕೃಷ್ಣನು ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರ ಕಟು ಟೀಕೆಗಳನ್ನು ಶಾಂತವಾಗಿ ಕೇಳಿಸಿಕೊಳ್ಳುತ್ತಿದ್ದನು. ಉದಾಹರಣೆಗೆ, ಅಂಧಕ ವೃಷ್ಣಿಗಳ ನಡುವೆ ಸಂಘರ್ಷ ಉಂಟಾದಾಗ ಕೃಷ್ಣನು ನಾರದರ ಬಳಿ ಹೋಗಿ, ನನ್ನನ್ನು ಟೀಕಿಸುವವರು ನನ್ನ ಹೃದಯವನ್ನೇ ಸೀಳುತ್ತಿದ್ದಾರೆ, ಆದರೆ ನಾನು ಪ್ರಜಾಪ್ರಭುತ್ವದ ಹಿತಕ್ಕಾಗಿ ಅದನ್ನು ಸಹಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾನೆ. ಇದು ಒಬ್ಬ ನೈಜ ಪ್ರಜಾಪ್ರಭುತ್ವವಾದಿಯ ಲಕ್ಷಣ. 3. ಜನಪ್ರತಿನಿಧಿಗಳ ಆಯ್ಕೆ, ಇಲೆಕ್ಷನ್ ಆಫ್ ಎಲ್ಡರ್ಸ್. ದ್ವಾರಕೆಯಲ್ಲಿ ಅಧಿಕಾರವು ವಂಶಪಾರಂಪರ್ಯವಾಗಿರಲಿಲ್ಲ. ಅಲ್ಲಿನ ಸಭೆಯಲ್ಲಿ ವೃದ್ಧರು ಅಥವಾ ಅನುಭವಸ್ಥರನ್ನು ಜನರ ಅಭಿಪ್ರಾಯದ ಮೇಲೆ ಆಯ್ಕೆ ಮಾಡಲಾಗುತ್ತಿತ್ತು. ಕೃಷ್ಣನು ಕೇವಲ ಒಬ್ಬ ಮಾರ್ಗದರ್ಶಕನಾಗಿ ಅಡ್ವೈಸರ್ ಕಾರ್ಯನಿರ್ವಹಿಸುತ್ತಿದ್ದನೇ ಹೊರತು ಎಲ್ಲಾ ಅಧಿಕಾರ ತನ್ನ ಕೈಯಲ್ಲೇ ಇರಲಿ ಎಂದು ಬಯಸಲಿಲ್ಲ. ಇದನ್ನೇ ಇಂದು ವಿಕೇಂದ್ರೀಕೃತ ಆಡಳಿತ, ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಎಂದು ಕರೆಯುತ್ತೇವೆ. 4. ಅನುಭವ ಮಂಟಪ ವರ್ಸಸ್ ಕೃಷ್ಣನ ಗಣರಾಜ್ಯ. ವ್ಯತ್ಯಾಸಗಳೇನು? ಅನುಭವ ಮಂಟಪ ಮಾದರಿ. ಸ್ವರೂಪ: ನಿಜವಾದ ರಾಜಕೀಯ ಗಣರಾಜ್ಯ, ಗಣಸಂಘ, ಸೈದ್ಧಾಂತಿಕ ಪ್ರಚಾರ ಕೇಂದ್ರ. ಸಹಿಷ್ಣುತೆ:
ವಿರೋಧಿಗಳಿಗೂ ಶಿಶುಪಾಲನಂಥವರಿಗೂ ಸಭೆಯಲ್ಲಿ ಮಾತನಾಡಲು ಅವಕಾಶವಿತ್ತು. ಆದರೆ ಅನುಭವ ಮಂಟಪದಲ್ಲಿ ಅನ್ಯಧರ್ಮೀಯರನ್ನು, ಜೈನರನ್ನು ಭವಿನಿ ಎಂದು ಹೊರಹಾಕಲಾಗುತ್ತಿತ್ತು. ಕೃಷ್ಣನ ನಿರ್ಧಾರ ಸಮೂಹದ ಒಪ್ಪಿಗೆಯ ಮೇಲೆ ಕಾನೂನು ರಚನೆಯಾಗುತ್ತಿತ್ತು. ಆದರೆ ಇಲ್ಲಿ ಬಸವಣ್ಣ ಮತ್ತು ಅವರ ಆಪ್ತಗಣಗಳ ಸಿದ್ಧಾಂತವೇ ಅಂತಿಮವಾಗಿತ್ತು. ಕೃಷ್ಣನ ಆಡಳಿತದಲ್ಲಿ ಅಧಿಕಾರ ರಾಜಕೀಯ ಅಧಿಕಾರ ಹಂಚಿಕೆಯಾಗಿತ್ತು. ಆದರೆ ಅನುಭವ ಮಂಟಪದಲ್ಲಿ ಅಧಿಕಾರ ಹಿಡಿಯಲು ರಾಜಕೀಯ ಕ್ರಾಂತಿ, ಬಿಜ್ಜಳನ ವಿರುದ್ಧ ನಡೆಸಲು ಬಳಸಿದ ವೇದಿಕೆಯಾಗಿತ್ತು. ತೋರಿಕೆ ವರ್ಸಸ್ ವಾಸ್ತವ. ಬಸವಣ್ಣನವರನ್ನು ಹೀರೋ ಮಾಡುವ ಸಲುವಾಗಿ ಇತಿಹಾಸಕಾರರು ಕೃಷ್ಣನಂತಹ ಪ್ರಾಚೀನ ನಾಯಕರ ಪ್ರಜಾಪ್ರಭುತ್ವದ ಮಾದರಿಗಳನ್ನು ಗೌಣವಾಗಿಸಿ ಅನುಭವ ಮಂಟಪವನ್ನೇ ಶ್ರೇಷ್ಠ ಎಂದು ಬಿಂಬಿಸಿರುವುದು ಒಂದು ದೊಡ್ಡ ಬೌದ್ಧಿಕ ಹುನ್ನಾರ, ಇಂಟಲೆಕ್ಚುವಲ್ ಕಾನ್ಸ್ಪಿರಸಿ ಎಂದು ಅನೇಕ ವಿಶ್ಲೇಷಕರು ವಾದಿಸುತ್ತಾರೆ. ಕೃಷ್ಣನ ಆಡಳಿತದಲ್ಲಿ ಪ್ರಜೆಗಳ ಹಕ್ಕು. ಕೃಷ್ಣನ ಕಾಲದಲ್ಲಿ ಪ್ರಜಾಪ್ರಭುತ್ವ ಎನ್ನುವುದು ಕೇವಲ ಮಾತಾಗಿರಲಿಲ್ಲ. ಪ್ರಜೆಗಳಿಗೆ ರಾಜನನ್ನೇ ಪ್ರಶ್ನಿಸುವ ಅಧಿಕಾರವಿತ್ತು. ಇದಕ್ಕೆ ಸಾಕ್ಷಿಯಾಗಿ ಕೃಷ್ಣನು ತನ್ನ ಕುಲದ ಹಿತಕ್ಕಿಂತ ಸಮಾಜದ ಹಿತ ಮುಖ್ಯವೆಂದು ಭಾವಿಸಿ ಅಧರ್ಮವನ್ನು ವಿರೋಧಿಸಿದ ಅನೇಕ ಪ್ರಸಂಗಗಳಿವೆ. ವೀಕ್ಷಕರೇ, ನಮ್ಮ ಇತಿಹಾಸಕಾರರು ಬಸವಣ್ಣನವರನ್ನು ಪ್ರಜಾಪ್ರಭುತ್ವದ ಜನಕ ಎಂದು ಬಿಂಬಿಸಲು ಎಷ್ಟು ಸಾಹಸ ಪಡುತ್ತಿದ್ದಾರೆಂದರೆ ಅವರು ಕೃಷ್ಣನ ಕಾಲದ ಅತ್ಯುತ್ತಮ ಗಣರಾಜ್ಯ ವ್ಯವಸ್ಥೆಯನ್ನೇ ಮರೆತುಬಿಟ್ಟಿದ್ದಾರೆ. ಕೃಷ್ಣನ ಸುಧರ್ಮಾ ಸಭೆಯಲ್ಲಿ ಅಹಿಂಸೆ ಮತ್ತು ಚರ್ಚೆಗೆ ಅವಕಾಶವಿತ್ತು. ಆದರೆ ಬಸವಣ್ಣನ ಅನುಭವ ಮಂಟಪದ ಹೆಸರಿನಲ್ಲಿ ಅಂದು ಜೈನ ಬಸದಿಗಳನ್ನು ಧ್ವಂಸ ಮಾಡಲಾಯಿತಲ್ಲ, ಇದು ಯಾವ ರೀತಿಯ ಪ್ರಜಾಪ್ರಭುತ್ವ? ಅಬ್ಲೂರು ಶಾಸನದ ರಕ್ತಪಾತ ಕೃಷ್ಣನ ಆಡಳಿತದಲ್ಲಿರಲಿಲ್ಲ. ಅಂದರೆ ಅನುಭವ ಮಂಟಪ ಎಂಬುದು ಕೇವಲ ಬಸವಣ್ಣನವರನ್ನು ಹೀರೋ ಮಾಡಲು ಸೃಷ್ಟಿಸಿದ ಒಂದು ಆಧುನಿಕ ಷಡ್ಯಂತ್ರವಲ್ಲವೇ? ನೈಜ ಪ್ರಜಾಪ್ರಭುತ್ವ ಇರುವುದು ನಮ್ಮ ಪುರಾತನ ಗಣರಾಜ್ಯಗಳಲ್ಲಿ, ಶರಣರ ಸಶಸ್ತ್ರ ಕ್ರಾಂತಿಯಲ್ಲ. ಇಂದಿನ ರಾಜಕೀಯಕ್ಕೆ ಕನೆಕ್ಷನ್. ಇಂದು ಬಸವಣ್ಣನವರನ್ನು ಸಂಸತ್ತಿಗೆ ಹೋಲಿಸುವುದು ಕೇವಲ ವೋಟ್ ಬ್ಯಾಂಕ್ ಮತ್ತು ಲಿಂಗಾಯತ ಸಮುದಾಯವನ್ನು ಓಲೈಸಲು ಮಾಡಿದ ರಾಜಕೀಯ ತಂತ್ರ. ಕೃಷ್ಣನ ಗಣರಾಜ್ಯದ ಬಗ್ಗೆ ಮಾತನಾಡಿದರೆ ಅದು ಯಾವುದೇ ಒಂದು ಜಾತಿಗೆ ಸೀಮಿತವಾಗುವುದಿಲ್ಲ ಎಂಬ ಕಾರಣಕ್ಕೆ ಅದನ್ನು ಇತಿಹಾಸಕಾರರು ಹತ್ತಿಕ್ಕುತ್ತಿದ್ದಾರೆ ಎಂದು ನೀವು ಅರಿತುಕೊಳ್ಳಬಹುದು. ವೀಕ್ಷಕರೇ, ಇತಿಹಾಸ ಎಂಬುದು ಕೇವಲ ಗೆದ್ದವರು ಬರದ ಕಥೆಯಲ್ಲ, ಅದು ಕಲ್ಲುಗಳ ಮೇಲೆ ಕೆತ್ತಲಾದ ಸಾಕ್ಷಿ. ಇವತ್ತು ನಾವು ಬಸವಣ್ಣನವರನ್ನು ವಿಶ್ವಗುರು ಎಂದು ಕರೆಯುತ್ತಿದ್ದೇವೆ, ಅನುಭವ ಮಂಟಪವನ್ನು ಸಂಸತ್ತು ಎಂದು ಸಂಭ್ರಮಿಸುತ್ತಿದ್ದೇವೆ. ಆದರೆ ನೈಜ ಇತಿಹಾಸದ ಪುಟಗಳನ್ನು ತಿರುವಿದಾಗ ಅಲ್ಲಿ ನಮಗೆ ಕಾಣುವುದು ಬಣ್ಣ ಬಣ್ಣದ ವಚನಗಳಿಗಿಂತ ಹೆಚ್ಚಾಗಿ ರಕ್ತಸಿಕ್ತ ಸಂಘರ್ಷದ ಕಥೆಗಳು. ಅಬ್ಲೂರು ಶಾಸನ, ತರೀಕೆರೆ ಶಾಸನ ಮತ್ತು ಶಿಕಾರಿಪುರದ ದಾಖಲೆಗಳು ನಮಗೆ ಕೂಗಿ ಹೇಳುತ್ತಿವೆ, 12ನೇ ಶತಮಾನದ ಆ ಚಳುವಳಿಯು ಕೇವಲ ಪ್ರೀತಿಯ ಕ್ರಾಂತಿಯಾಗಿರಲಿಲ್ಲ. ಅದು ಅನ್ಯ ಧರ್ಮಗಳ ಅಸ್ತಿತ್ವವನ್ನೇ ಅಳಿಸಿ ಹಾಕಲು ನಡೆಸಿದ ಒಂದು ವ್ಯವಸ್ಥಿತ ಆಕ್ರಮಣವಾಗಿತ್ತು. ಶಾಂತಿಯುತವಾಗಿದ್ದ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಪಾಲಾಯನ ಮಾಡುವಂತೆ ಮಾಡಿದ್ದು ಯಾವ ರೀತಿಯ ಪ್ರಜಾಪ್ರಭುತ್ವ? ಶ್ರೀಕೃಷ್ಣನ ಕಾಲದಲ್ಲೇ ಅತ್ಯುತ್ತಮವಾದ ಗಣರಾಜ್ಯ ಮಾದರಿಯ ಆಡಳಿತವಿದ್ದರೂ ಇಂದಿನ ಇತಿಹಾಸಕಾರರು ಮತ್ತು ರಾಜಕಾರಣಿಗಳು ಕೇವಲ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅನುಭವ ಮಂಟಪವನ್ನು ವೈಭವೀಕರಿಸುತ್ತಿದ್ದಾರೆ. ಇದು ಸತ್ಯವನ್ನು ಹೂತು ಹಾಕಿ ಕಟ್ಟುಕಥೆಗಳ ಮೇಲೆ ಹೀರೋಗಳನ್ನು ಸೃಷ್ಟಿಸುವ ದೊಡ್ಡ ಷಡ್ಯಂತ್ರವಲ್ಲದೆ ಮತ್ತೇನೂ ಅಲ್ಲ. ಇವತ್ತು ಬಸವ ಮಾರ್ಗದ ಹೆಸರಿನಲ್ಲಿ ಬರುವ ಹಣ, ಗಣಗಳ ಹೆಸರಿನಲ್ಲಿ ನೀಡುವ ಧಮಕಿಗಳು ನಮಗೆ ಒಂದು ಭಯಾನಕ ಮುನ್ಸೂಚನೆಯನ್ನ ನೀಡುತ್ತಿವೆ. ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ಸಮರ್ಥಿಸಿಕೊಳ್ಳುವ ಪ್ರವೃತ್ತಿ ಅಂದೂ ಇತ್ತು, ಇಂದೂ ಇದೆ. ನಾವು ಒಬ್ಬ ವ್ಯಕ್ತಿಯನ್ನ ಆರಾಧಿಸುವ ಭರದಲ್ಲಿ ಸಮಾಜಕ್ಕೆ ಅವರು ನೀಡಿದ ನೋವಿನ ಇತಿಹಾಸವನ್ನ ಮರೆಯಬಾರದು. ಬಸವಣ್ಣನವರು ವಿಶ್ವಗುರುವೋ ಅಥವಾ ಒಂದು ಉಗ್ರ ಸಿದ್ಧಾಂತದ ಪೋಷಕನೋ? ಅನುಭವ ಮಂಟಪವು ಪ್ರಜಾಪ್ರಭುತ್ವದ ಮಾದರಿಯೋ ಅಥವಾ ರಾಜಕೀಯ ಅಧಿಕಾರಕ್ಕಾಗಿ ಹೂಡಿದ ಸಂಚೋ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವು ಶಾಸನಗಳಲ್ಲೇ ಹುಡುಕಬೇಕು, ವೈಭವೀಕರಿಸಿದ ಪಠ್ಯಗಳಲ್ಲ. ಸತ್ಯ ಕಹಿಯಾಗಿರಬಹುದು, ಆದರೆ ಅದು ಎಂದಿಗೂ ಬದಲಾಗುವುದಿಲ್ಲ. ಅಬ್ಲೂರು ಶಾಸನದ ಕಲ್ಲುಗಳ ಮೇಲೆ ಕೆತ್ತಲಾದ ಆ ಸಾಂಸ್ಕೃತಿಕ ನರಮೇಧದ ಕಥೆಯೇ ಬಸವಣ್ಣನವರ ಸಿದ್ಧಾಂತದ ಅಸಲಿ ಮುಖ ಎಂಬುದು ಅನೇಕ ವಿಶ್ಲೇಷಕರ ಅಚಲವಾದ ವಾದ. ನಿಮ್ಮ ಇತಿಹಾಸದ ಅರಿವು ಕೇವಲ ವಚನಗಳಿಗೆ ಸೀಮಿತವಾಗಿರದಿರಲಿ, ಅದು ಶಾಸನಗಳ ಸತ್ಯಕ್ಕೂ ತೆರೆದುಕೊಳ್ಳಲಿ. ವರದಿ ಇಷ್ಟವಾದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ,
ಸತ್ಯಕ್ಕಾಗಿ ಧ್ವನಿ ಎತ್ತಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.